ಪ್ರಪಂಚದಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟು ನಮ್ಮೆಲ್ಲರಿಗೆ ವಿಶೇಷವಾದಂತಹ ಸವಲತ್ತುಗಳನ್ನು ಸಂವಿಧಾನದಲ್ಲಿ ಕೊಟ್ಟು ನಮಗೆ ಸಮಾನತೆಯನ್ನ, ಸ್ವಾತಂತ್ರ್ಯವನ್ನ, ರಾಜಕೀಯ ಅಧಿಕಾರವನ್ನ, ಆರ್ಥಿಕ ಮತ್ತು ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳನ್ನ ಕಲ್ಪಿಸಿಕೊಟ್ಟು 75 ವರ್ಷ ಕಳೆದು ಹೋಗಿದ್ದಾರೆ. ಆದರೂ ಭಾರತ ದೇಶದ ದಲಿತರು ಮತ್ತು ಅಸ್ಪೃಶ್ಯರ ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಮತ್ತು ಔದ್ಯೋಗಿಕ ಸಮಸ್ಯೆಗಳು, ಶೈಕ್ಷಣಿಕ ವಿಚಾರಗಳು ಸಂಪೂರ್ಣವಾಗಿ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಇನ್ನೂ ಲಭ್ಯವಾಗಿಲ್ಲ. 101 ಜಾತಿಗಳಿರ್ತಕ್ಕಂಥ ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟ್ ಅಲ್ಲಿ ಸಫಾಯಿ ಕರ್ಮಚಾರಿಗಳು ಕಟ್ಟಕಡೆಯ ಮನುಷ್ಯರು. ಇವರಿಗೆ ಮೊಟ್ಟ ಮೊದಲನೇ ಆದ್ಯತೆ ಕೊಡಬೇಕೆಂದು ಗಾಂಧೀಜಿಯವರ ಆಲೋಚನೆ, ಸಂವಿಧಾನದ ಆಶಯ. ಇದಕ್ಕೆ ಪೂರಕವಾಗಿ ನಾವು ದಿವಂಗತ ಬಸವಲಿಂಗಪ್ಪನವರನ್ನು ನೆನೆಸಿಕೊಳ್ಳಲೇಬೇಕು. ಇಡೀ ದೇಶದಲ್ಲಿ ಒಬ್ಬ ಮನುಷ್ಯ ವೈಭವಪೂರಿತವಾದಂತಹ ಬದುಕನ್ನ ಬದುಕಿ ತನ್ನ ಮಲಮೂತ್ರ ವಿಸರ್ಜನೆಯನ್ನ ಇನ್ನೊಬ್ಬ ಮನುಷ್ಯ ಅವನ ರೀತಿಯಲ್ಲೇ ಚರ್ಮ ಮಾಂಸಗಳು ರಕ್ತಗಳನ್ನು ತುಂಬಿಕೊಂಡು ಅಂಗಗಳನ್ನು ಹೊಂದಿದ್ರು ಅವನ ಮಲಮೂತ್ರವನ್ನ ತಲೆಯ ಮೇಲೆ ಹೊರ್ತಕ್ಕಂಥ ಅಮಾನವೀಯ ಪದ್ಧತಿ ಈ ದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದಿವಂಗತ ಬಸವಲಿಂಗಪ್ಪನವರು ತಲೆಯ ಮೇಲೆ ಮಲ ಹೊರ್ತಕ್ಕಂಥ ಪದ್ಧತಿಯನ್ನ ರದ್ದು ಮಾಡಿ ಇಡೀ ದೇಶದ ಜನರ ಕಣ್ಣನ್ನ ತೆರೆಸಿ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧವಾಗಿ ಗರ್ಜಿಸಿ ಕಾನೂನು ಮಾಡಿದಂತದ್ದನ್ನ ನಾವು ನೆನೆಸಿಕೊಳ್ಳಬೇಕಾದಂತ ಪರಿಸ್ಥಿತಿ. ತದನಂತರ ಐಪಿಡಿ ಸಾಲಪ್ಪನವರು ನಮ್ಮ ರಾಜ್ಯದಲ್ಲಿ ಸಫಾಯಿ ಕರ್ಮಚಾರಿಗಳ ಪರವಾಗಿ ದೊಡ್ಡ ಧ್ವನಿಯನ್ನ ಮಾಡಿ ಹೋರಾಟ ಮಾಡಿದ್ರು. 2013-18 ಇಸ್ವಿನಲ್ಲಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ 1,32,000 ಜನ ರಾಜ್ಯದಲ್ಲಿ ಸಫಾಯಿ ಕರ್ಮಚಾರಿಗಳಿದ್ದಾರೆ. ಅದರಲ್ಲಿ ಸುಮಾರು 8,000 ಜನ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇದ್ದಾರೆ. ಅನೇಕ ಹೋರಾಟ ಚಳವಳಿ ನಾರಾಯಣ ಅಧ್ಯಕ್ಷರಾದ ರಾಜ್ಯಾದ್ಯಂತ ಮಾಡಲು ಚೆಕ್ಕಿನ ಮೂಲಕ ಚಾಲನೆಯನ್ನು ಮುದ್ರಣ ಮಾಡತಕ್ಕಂಥ ನಿರ್ಧಾರವೂ ಸೇರಿ ಅನೇಕ ಸವಲತ್ತುಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ 2013-18ರಲ್ಲಿ ಪ್ರಾರಂಭ ಮಾಡಿದರು. ಅದು ಆದ್ಮೇಲೆ 2016-2 ಸಫಾಯಿ ಕರ್ಮಚಾರಿ ಆಯೋಗವನ್ನು ರಚನೆ ಮಾಡಿದ್ರು. 2016 ಫೆಬ್ರವರಿ 2 ಸಫಾಯಿ ಕರ್ಮಚಾರಿಗಳ ಆಯೋಗ ರಚನೆಯಾಗಿ ಇವರಿಗೆ ಸಫಾಯಿ ಕರ್ಮಚಾರಿಗಳ ಪುನರ್ವಸತಿ, ಉದ್ಯೋಗ, ವಿಶೇಷ ಸವಲತ್ತುಗಳನ್ನು ಕೊಡ್ತಕ್ಕಂಥ ತೀರ್ಮಾನಗಳನ್ನ ಅಂದು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಮಾಡಿದರು. ದೇಶದ ಸಫಾಯಿ ಕರ್ಮಚಾರಿ ಫೈನಾನ್ಸ್ ಅಭಿವೃದ್ಧಿ ನಿಗಮ ಸುಮಾರು 7,833 ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗೆ 40,000 ರೂಪಾಯಿ ರೀತಿಯಲ್ಲಿ ನೇರ ಹಣನ ಅವರ ಖಾತೆಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ನಮ್ಮ ರಾಜ್ಯದಲ್ಲಿ 7,483 ಜನ ಸಫಾಯಿ ಕರ್ಮಚಾರಿಗಳು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅನ್ನ ಐಡೆಂಟಿಫೈ ಮಾಡಿ ಇವರು ಗ್ರಾಮೀಣ ಪ್ರದೇಶದಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ನಲ್ಲಿ 7,483 ಜನನ ಐಡೆಂಟಿಫೈ ಮಾಡಿದ್ದಾರೆ. ಕೇಂದ್ರ ಸರ್ಕಾರ 2,833 ಜನಕ್ಕೆ ಮಾತ್ರ ಕೊಟ್ಟರು. ಉಳಿದಿರೋ 4,650 ಜನಕ್ಕೆ ಕೊಡಲ್ಲ ಅಂತ ಹೇಳಿದ್ರು.
ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ ವಿಷಯನ ಅವರು ಬಜೆಟ್ ಮಾಡುವಾಗ ಇದಕ್ಕೆ 40 ಕೋಟಿ ರೂಪಾಯಿ ಬಜೆಟ್ ಅನ್ನ ಇಟ್ರು. ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವ್ರು ಕೊಡ್ಲಿ ಬಿಡ್ಲಿ ನಮ್ ಸರ್ಕಾರ ಅವ್ರಿಗೆ ದುಡ್ಡು ಕೊಡ್ಬೇಕು, ಅವ್ರಿಗೆ ನೇರವಾಗಿ ಹಣ ಸೌಕರ್ಯ ಕೊಡ್ಬೇಕು ಅಂತ ಹೇಳಿ ನನಗೆ ಸೂಚನೆ ಕೊಟ್ಟಿದ್ಮೇಲೆ 2650 ಜನರಿಗೆ ತಲಾ 40,000 ರೂಪಾಯಿ RTGS ಮುಖಾಂತರ ನಿಮಗೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿ ಸುಮಾರು 18 ಕೋಟಿ 60 ಲಕ್ಷ ರೂಪಾಯಿಗಳನ್ನ ಈ 4,000 ಜನಕ್ಕೆ ಹೆಚ್ಚು ಜನಕ್ಕೆ ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ. 4,000 ಜನರಿಗೆ ಈ ತರ ಕಾರ್ಯಕ್ರಮ ಕರ್ನಾಟಕ ಇತಿಹಾಸದಲ್ಲಿ ನಡೆದೇ ಇಲ್ಲ ಯಾವತ್ತೂ. ನಿಮ್ಗೆ ನಡೆದಿದೆಯೋ ನಡೆದಿರೋ ನನಗೆ ಗೊತ್ತಿಲ್ಲ, ನೀವೇ ಹೇಳಬೇಕು. ಸಿದ್ಧರಾಜ ನಡೆದಿದ್ದ ಈ ತರ ಕಾರ್ಯಕ್ರಮ ಸ್ವತಃ ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನ ನೋಡಿ ಕಟ್ಟ ಕಡೆ ಮನುಷ್ಯನಿಗೆ ನಮ್ಮ ಸರ್ಕಾರದ ಮೊಟ್ಟ ಮೊದಲ ಆದ್ಯತೆ ಆಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟ ಮೇಲೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮ ಎಲ್ಲ ಜನರನ್ನ ಸೇರಿಸಿ ಅವರಿಗೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು, ಅವರಿಗೆ ಬದುಕನ್ನು ಕಟ್ಟಿಕೊಡಬೇಕು, ವಸತಿ ಕೊಡಬೇಕು. ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡಿದೀವಿ. 1,000 ಜನರಿಗೆ ಮನೆ ಕೊಡಬೇಕು ಅಂತ ಕೇಳಿದ್ದೀನಿ ನಾನು. ಹಂತವಾಗಿ ಯಾರ್ಯಾರಿಗೆ ಮನೆ ಇಲ್ಲ, ಮಕ್ಕಳಿಗೆ ವಿದ್ಯೆ ಇಲ್ಲ, ಆರೋಗ್ಯ ಸವಲತ್ತುಗಳಿಲ್ಲ, ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲ, ಇದೆಲ್ಲಕ್ಕೂ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ನಾನು ನಿರಂತರವಾಗಿ ಸಭೆಗಳನ್ನು ಮಾಡಿ ಆತ ತೀರ್ಮಾನ ಕೈಗೊಂಡಿದ್ದೇವೆ. ಇವತ್ತು ನನಗೆ ಅತೀವ ಸಂತೋಷ ಆಗ್ತಕ್ಕಂಥದ್ದು, ಯಾವ ಜನರು ಊರಿನ ಕೊಳೆಯನ್ನ ತೊಳೆದು ಮನುಷ್ಯರ ಹಿತ್ತಲನ್ನು ಅವರ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡಿ ತಮ್ಮ ನೋವು, ತಮ್ಮ ಕಷ್ಟ, ತಮ್ಮ ಬದುಕಿನ ನಷ್ಟಗಳಿಗೆ ಎಷ್ಟೇ ಇದ್ರು ಇತರನ್ನ ಸುಖವಾಗಿರಕ್ಕೆ ಮಾಡ್ತಕ್ಕಂಥ ತ್ಯಾಗಜೀವಿಗಳು, ನೀವು ಶ್ರಮಜೀವಿಗಳು. ನಿಮಗೆ ಆದ್ಯತೆ ಕೊಡಬೇಕಾದದ್ದು ಈಗ ವೈಜ್ಞಾನಿಕ ವಿಚಾರ ಬಂದಿರೋದ್ರಿಂದ ಮ್ಯಾನ್ಯುಯಲ್ ಸ್ಕ್ಯಾನಿಂಗ್ ಟೋಟಲ್ ಆಗಿ ಅಬಾಲಿಷ್ ಆಗಿದೆ ಇಂಡಿಯಾ ದೇಶದಲ್ಲಿ. ಯಾರಾದ್ರೂ ಮಾಡಿದ್ರೆ ಅದು ಕ್ರೈಮ್, ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಸರ್ಕಾರ ಸುಮ್ಮನೆ ಕೂರೋದಿಲ್ಲ, ಅವ್ರಿಗೆ ನೇರವಾಗಿ ಜೈಲಿಗೆ ಹಾಕ್ಸ್ತೀವಿ. ಅದರಿಂದ ನೀವೆಲ್ಲ ಬಂಧುಗಳು, ಸರ್ಕಾರದ ಯೋಜನೆಗಳು ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟಿದ್ದಾರೆ. ಇವರ ರಿಹ್ಯಾಬಿಲಿಟೇಷನ್ ಮಾಡೋದಕ್ಕೆ, ಡೈರೆಕ್ಟ್ ಎಕನಾಮಿಕ್ ಬೆನಿಫಿಟ್ ಕೊಡೋದಕ್ಕೆ, ಆ ಮಕ್ಕಳಿಗೆ ಶಿಕ್ಷಣ ವಸತಿ ನೀಡೋದಕ್ಕೆ ಏನೆಲ್ಲ ಸಾಧ್ಯ ಎಲ್ಲ ಮಾಡುವಂತ ನನಗೆ ಸೂಚನೆ ಕೊಟ್ಟಿದ್ದಾರೆ. ಅವರ ಸೂಚನೆ ಮೇರೆಗೆ ಇಂಥ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಮಾಡಿ ನನಗೆ ಅತೀವ ಸಂತೋಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಗಳು ನಮಗೆ ಶಕ್ತಿಯನ್ನು ಕೊಡೋದಕ್ಕೆ, ನಮಗೆ ಸಮಾನತೆ ನೀಡಲಿಕ್ಕೆ, ಇತರಂತೆ ನಾವು ಸಮನಾಗಿ ಬದುಕಲಿಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ ಒಂದೊಂದಾಗಿ ಜಾರಿ ಆಗ್ತಕ್ಕಂಥದ್ದು ನನಗೆ ಅತೀವ ಸಂತೋಷ, ಹೆಮ್ಮೆಯನ್ನ ಕೊಡ್ತಾ ಇದೆ. ಅಂತ ನಾಯಕರನ್ನ, ಅಂತ ಮುಖ್ಯಮಂತ್ರಿಗಳನ್ನ ಹೊಂದಿರತಕ್ಕಂಥ ಈ ರಾಜ್ಯ ನಿಜವಾಗ್ಲೂ ಸೌಭಾಗ್ಯವನ್ನ ಹೊಂದಿರತಕ್ಕಂಥ ರಾಜ್ಯ ಅಂತ ಹೇಳಿ ನಿಮಗೆ ಕೊಡ್ತಕ್ಕಂಥ ಈ 40,000 ರೂಪಾಯಿ ನೇರ ನಿಮ್ಮ RTGS ಖಾತೆಗೆ ಬರುತ್ತೆ. 18 ಕೋಟಿ 60 ಲಕ್ಷ ರೂಪಾಯಿ, ಸುಮಾರು 4,000 ಹೆಚ್ಚು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಖಾತೆಗೆ ನಾವು ಜಮಾ ಮಾಡ್ತಿದ್ದೇವೆ. ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಸಂಘಟಿಸಿದ್ದಕ್ಕಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ MD ಮಲ್ಲಿಕಾರ್ಜುನ್ ಅಲ್ಲ, ಓಕೆ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಇಂಥ ಒಂದು ಕಾರ್ಯಕ್ರಮಕ್ಕೆ ಒಟ್ಟಾಗಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವಣ್ಣನ್ಗೆ ಸ್ವಲ್ಪ ಹುಷಾರಿಲ್ಲ, ಪಾಪ ಅವರು ಹೋರಾಡ್ಕೊಂಡು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ರು. ಅವ್ರಿಗೆ ಆರೋಗ್ಯ ಸರಿ ಇಲ್ದಿರೋದ್ರಿಂದ ಇವತ್ತು ರಜೆ ಇದ್ದಾರೆ. ಅವರು ಕೂಡ ಆಸಕ್ತಿಯನ್ನು ವಹಿಸಿ ನಮ್ಮ ಎಲ್ಲ ಟೀಮ್ ಆಗಿ SC ಮತ್ತು ST ಜನರ SCP DSP ಕಾಯ್ದೆಯನ್ನ ಯಶಸ್ವಿಯಾಗಿ ಜಾರಿ ಮಾಡಿ ಅವರ ಶೈಕ್ಷಣಿಕ ಔದ್ಯೋಗಿಕ ಬದಲಾವಣೆಗೆ ನಿರಂತರವಾದಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ
ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಸಂಪೂರ್ಣವಾದಂತ ಸಹಕಾರ ಮತ್ತು ಬೆಂಬಲ ಈ ಸಮುದಾಯದ ಏಳಿಗೆಗೆ ನೀಡಿರ್ತಕ್ಕಂಥದ್ದನ್ನ ಇತಿಹಾಸದ ಪುಟಗಳಲ್ಲಿ ನಾವೆಲ್ಲ ನೋಡಬಹುದು. ಅದರಿಂದ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೇರ ಹೊಣೆಗಾರರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ಇಡೀ ಗಡಿ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ಈ ಒಂದು ಹಣವನ್ನ ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸಬೇಕು ಅಂತ ಹೇಳಿ ನಿಮಗೆ ಸೂಚನೆಯನ್ನು ಕೊಡ್ತಾ, ಮುಖ್ಯಮಂತ್ರಿಗಳು 4 ಗಂಟೆಗೆ ಬೇರೊಂದು ಕಾರ್ಯಕ್ರಮಕ್ಕೆ 3-4 ಕಾರ್ಯಕ್ರಮ ಇದೆ ಹೋಗ್ಬೇಕಾದ್ರಿಂದ ನೇರವಾಗಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕೊಟ್ಬಿಡಿ ಅವರು ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಜೀವನದಲ್ಲಿ ಒಳ್ಳೇದಾಗಲಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಉತ್ತಮವಾದಂತ ಬದುಕನ್ನು ಬದುಕಲಿಕ್ಕೆ ಏನೆಲ್ಲ ಸಾಧ್ಯ ಇದೆ ಆ ಎಲ್ಲ ಪ್ರಯತ್ನವನ್ನು ನಾನು ಮುಖ್ಯಮಂತ್ರಿಗಳ ನೆರವಿನಿಂದ ಮಾಡ್ತೇನೆ ಅಂತ ಹೇಳಿ ನಿಮಗೆ ಶುಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.